ಗರ್ಭಿಣಿಯಾಗಿದ್ದಾಗ ಪ್ರೆಗ್ನೆಂಟ್ ಆಗಿದ್ದೀವಂತ ಎಷ್ಟು ಖುಷಿಯಾಗಿರ್ತದ ಅಷ್ಟೇ ಒಂದು ಸಣ್ಣ ಮಟ್ಟದಾಗ ಭಯನೂ ಇದ್ದಿರ್ತದ. ಏನಂದ್ರ ಎಲ್ಲಿ ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ ಆಗ್ಬಿಡ್ತದೇನು ಅಂತಂದು. ಈ ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ ಆಗೋ ಚಾನ್ಸಸ್ ಅದರ ರಿಸ್ಕ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಜಾಸ್ತಿ ಇರ್ತದ. ಅಂದ್ರ ನಮ್ಮ ಗರ್ಭಾವಸ್ಥೆಯ ಮೊದಲ 3 ತಿಂಗಳಲ್ಲಿ ಅದರ ರಿಸ್ಕ್ ಜಾಸ್ತಿ ಇರ್ತದ. ಮತ್ತ ಲಾಸ್ಟ್ 3 ತಿಂಗಳಂದ್ರ ಲಾಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿಯಲ್ಲೂ ಗರ್ಭಪಾತ ಆಗೋ ರಿಸ್ಕ್ ಜಾಸ್ತಿ ಇರ್ತದ. ಗರ್ಭಪಾತ ಅಥವಾ ಮಿಸ್ಕ್ಯಾರೇಜ್ ಆಗಕ್ಕ ಬಹಳಷ್ಟು ಕಾರಣಗಳಿರ್ತಾವ. ಇದು ಯಾಕೆ ಆಗ್ತದ ಅಂತ ಕಾರಣಗಳು ತಿಳ್ಕೊಂಡ್ರ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬಹುದು. ಅಂದ್ರೆ ಈ ತರ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬಹುದು ಅನ್ನೋಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ. ಈ ವಿಡಿಯೋದಾಗ ನಾನು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಗರ್ಭಪಾತ ಆಗಕ್ಕ ಏನ್ ಕಾರಣಗಳಿರ್ತಾವ ಅಂತ ಹೇಳ್ತೀನಿ. ಯಾಕಂದ್ರೆ ಕಾರಣ ಗೊತ್ತಾದ್ರೆ ತಾನೇ ನಾವು ನಮ್ಮ ಪ್ರೆಗ್ನೆನ್ಸಿನ ಪ್ರಾಪರ್ ಆಗಿ ಪ್ಲಾನ್ ಮಾಡಬಹುದು, ಸೇಫ್ ಪ್ರೆಗ್ನೆನ್ಸಿನ ಮಾಡ್ಕೋಬಹುದು. ಹಾಗಾಗಿ ಕಾರಣ ತಿಳ್ಕೊಳ್ಳೋದು ಬಹಳ ಅವಶ್ಯಕ ಅಂತ ಅನ್ಕೋತೀನಿ. ಡಾಕ್ಟರ್ ಹೇಳ್ತಾರ ಅಕಸ್ಮಾತ್ ಪ್ರೆಗ್ನೆಂಟ್ ಆಗಿನೂ ಒಂದ್ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂದ್ರ ಅವಾಗ ಡೆಫಿನೆಟ್ಲಿ ರೀಸನ್ ತಿಳ್ಕೊಳ್ಳೇಬೇಕು, ಯಾಕಾಗ್ಯದ, ಏನ್ ಪ್ರಾಬ್ಲಮ್ ಆಗಿತ್ತು ಅಂತ. ಸೊ ದಟ್ ನೆಕ್ಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಆ ರೀಸನ್ ಗೋಸ್ಕರ ಆಗಿತ್ತು ಹಿಂದಿಂದಂತಂದಾಗ ನೆಕ್ಸ್ಟ್ ಟೈಮ್ ಸೇಫ್ ಮೆಜರ್ಸ್ ತಗೊಳಕ ಒಂದು ದಾರಿ ಆಗ್ತದ. ಪ್ರೆಗ್ನೆನ್ಸಿಯ ಮೊದಲನೇ ತ್ರೈಮಾಸಿಕದಲ್ಲಿ ಗರ್ಭಪಾತ ಆಗಿತ್ತಂದ್ರ ಅದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋಸ್ಟ್ ಕಾಮನ್ ರೀಸನ್ ಆಗಿರೋದು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಥವಾ ಜೆನೆಟಿಕ್ ಡಿಫೆಕ್ಟ್ ಇಂದ ಗರ್ಭಪಾತ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ. ನೆಕ್ಸ್ಟ್ ಏನಂದ್ರ ಯೂಟಿರೈನ್ ಅಬ್ನಾರ್ಮಾಲಿಟೀಸ್ ಅಂದ್ರ ಗರ್ಭಧಾರಣೆ ಮಾಡಿರೋ ಮಹಿಳೆಯ ಗರ್ಭಾಶಯ ಅಥವಾ ಗರ್ಭಕೋಶದ ಶೇಪ್ ಅಲ್ಲಿ ಅಬ್ನಾರ್ಮಾಲಿಟೀಸ್ ಇತ್ತಂದ್ರ ಅಂದ್ರ ಯೂಟಿರೈನ್ ಶೇಪ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇದ್ದಿದ್ದಿಲ್ಲ ಅಂದ್ರೂ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ. ನೆಕ್ಸ್ಟ್ ಏನಂದ್ರ ಅಬ್ನಾರ್ಮಲ್ ಹಾರ್ಮೋನಲ್ ಲೆವೆಲ್ಸ್ ಇತ್ತಂದ್ರ ಅಂದ್ರ ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗಿತ್ತು. ಪ್ರೆಗ್ನೆಂಟ್ ಆಗಕ, ಕನ್ಸೀವ್ ಆಗಕ ಯಾವ ಹಾರ್ಮೋನ್ ಸಪೋರ್ಟ್ ಮಾಡ್ತಾವ ಅವೆಲ್ಲ ನಾರ್ಮಲ್ ಲೆವೆಲ್ ಅಲ್ಲಿ ಇರ್ಲಿಲ್ಲ, ಜಾಸ್ತಿ ಅಥವಾ ಕಮ್ಮಿ ಇತ್ತು ಅಂತಂದ್ರೂ ಮಿಸ್ಕ್ಯಾರೇಜ್ ಆಗೋ ರಿಸ್ಕ್ ಜಾಸ್ತಿ ಇರ್ತದ. ಅಂದ್ರ ಲೈಕ್ ಪ್ರೊಜೆಸ್ಟೆರಾನ್ ಅನ್ನೋ ಹಾರ್ಮೋನ್ ಕಮ್ಮಿ ಇತ್ತಂದ್ರ ಇಂಪ್ಲಾಂಟೇಶನ್ ಪ್ರಾಪರ್ ಆಗಂಗಿಲ್ಲ, ಮತ್ತ ಬೇಬಿ ಗ್ರೋತಿಗೆ ಡೆವಲಪ್ಮೆಂಟ್ಗೆ ಸಪೋರ್ಟೇ ಸಿಗಂಗಿಲ್ಲ. ಅದೇ ತರ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿತ್ತು, ಜಾಸ್ತಿ ಅಥವಾ ಕಮ್ಮಿ ಇತ್ತಂದ್ರೂ ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ. ನೆಕ್ಸ್ಟ್ ಏನಂದ್ರ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇತ್ತಂದ್ರ ಅಂದ್ರ ಶುಗರ್ ಲೆವೆಲ್ ನಾರ್ಮಲ್ ಇರ್ಲಿಲ್ಲ, ಏರ್ಪೇರ್ ಇತ್ತು, ಕಡಿಮೆ ಇತ್ತು ಅಥವಾ ಜಾಸ್ತಿ ಇತ್ತು, ಹಾಗಿದ್ದಾಗ್ನು ಅಬಾರ್ಷನ್ ಆಗೋ ರಿಸ್ಕ್ ಜಾಸ್ತಿ ಇರ್ತದ. ಮತ್ತ ಅಕಸ್ಮಾತ್ ಮಗು ಹುಟ್ಟಿದ್ರೂ ಮಗುವಲ್ಲಿ ಏನಾದ್ರೂ ಡಿಫೆಕ್ಟ್ಸ್ ಇದ್ದಿರ್ತದ. ನೆಕ್ಸ್ಟ್ ಏನಂದ್ರ PCOD ಪ್ರಾಬ್ಲಮ್ ಇತ್ತಂದ್ರ ಅದರಿಂದ ಹಾರ್ಮೋನಲ್ ಲೆವೆಲ್ ಅಲ್ಲಿ ಚೇಂಜಸ್ ಇರ್ತದ, ಅದು ಎಗ್ಗಿನ ಕ್ವಾಲಿಟಿಗೂ ಎಫೆಕ್ಟ್ ಮಾಡಿರ್ತದ. ಹಾಗಾಗಿ ಗರ್ಭಪಾತ ಆಗೋ ಚಾನ್ಸಸ್ ಅವರಲ್ಲಿ ಜಾಸ್ತಿ ಇರ್ತದ. ನೆಕ್ಸ್ಟ್ ಏನಂದ್ರ ತಾಯಿ ಆಗುವಳ ವಯಸ್ಸೇನಾದ್ರೂ 30 ಮೇಲೆ ಇತ್ತಂದ್ರ ಅವಾಗ್ನು ಗರ್ಭಪಾತ ಆಗೋ ರಿಸ್ಕ್ ಜಾಸ್ತಿ ಇರ್ತದ. 30 ಕೆಳಗಿದ್ರ ಅದು ರಿಸ್ಕ್ ಕಡಿಮೆ ಇರ್ತದ. ನೆಕ್ಸ್ಟ್ ರೀಸನ್ ಬಹಳ ಸಿಲ್ಲಿ ಅನಿಸ್ಬಹುದು, ಬಟ್ ಇಟ್ಸ್ ಅ ಫ್ಯಾಕ್ಟ್. ಯಾವ್ದಂದ್ರ ಒತ್ತಡ. ಬಹಳಷ್ಟು ಒತ್ತಡ ತಗೊಂಡಾಗ್ನು ಅದು ಗರ್ಭಪಾತಕ್ಕ ದಾರಿ ಮಾಡ್ಕೊಡ್ತದ. ಹಾಗಾಗಿ ಪ್ರೆಗ್ನೆಂಟ್ ಆಗಿದ್ದಾಗ ಆದಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು, ಸ್ಟ್ರೆಸ್ ಎಲ್ಲ ಜಾಸ್ತಿ ಮಾಡ್ಕೋಬಾರ್ದು. ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದ್ರೂ ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬಾರ್ದು. ಈ ಸ್ಟ್ರೆಸ್ ಮೇಲೆ ನಾ ಒಂದು ವಿಡಿಯೋ ಮಾಡೀನಿ. ಪ್ರೆಗ್ನೆಂಟ್ ಆಗಿದ್ದಾಗ ಜಾಸ್ತಿ ಒತ್ತಡ ತಗೊಳ್ಳೋದ್ರಿಂದ ಅದು ತಾಯಿ ಆಗುವಳ ಮ್ಯಾಲ ಮತ್ತ ಮಗು ಮೇಲೂ ಯಾವ ರೀತಿ ನೆಗೆಟಿವ್ ಪರಿಣಾಮ ಬೀರ್ತದಂತೆಲ್ಲ ಆ ವಿಡಿಯೋದಾಗ ಹೇಳಿದೀನಿ. ಹಾಗೆ ಈ ಸ್ಟ್ರೆಸ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕಂತನೂ ಕೆಲವೊಂದು ಟಿಪ್ಸ್ ನ ಆ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೋರಿ, ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದು ಎಲ್ಲದರ ನಡುವೆನು ಕೆಲವೊಂದ್ಸಲ ಯಾಕೆ ಗರ್ಭಪಾತ ಆಯ್ತಂತಾನೆ ರೀಸನೇ ಗೊತ್ತಾಗಂಗಿಲ್ಲ. ಅವಾಗ ಮೇ ಬಿ ಇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಆಗಿರಬಹುದು ಅಂತ ಒಂದು ಅಭಿಪ್ರಾಯ. ಅಂದ್ರ ಗರ್ಭಿಣಿ ಆಗುವಳ ಸುತ್ತಮುತ್ತಲಿನ ಪರಿಸರ ಹೆಂಗದ, ಅವಳು ಜಾಸ್ತಿ ಹಾರ್ಮ್ಫುಲ್ ಟಾಕ್ಸಿನ್ಸ್ ಎಕ್ಸ್ಪೋಜರ್ ಅದ ಏನು, ಹಾರ್ಮ್ಫುಲ್ ರೇಡಿಯೇಷನ್ಸ್ ಎಕ್ಸ್ಪೋಜರ್ ಅದನು, ಅಥವಾ ಸ್ಮೋಕ್ ಅವ್ರ ಸುತ್ತಮುತ್ತ ಇರೋ ಜನರಲ್ಲಿ ಅವಳ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಅಲ್ಲಿ
ಸ್ಮೋಕಿಗೆ ಎಕ್ಸ್ಪೋಜರ್ ಆಗ್ಲತ್ತಾಳೇನು, ಸ್ಮೋಕ್ ಮಾಡ್ತಿದ್ರೆ ಅದರಿಂದನೂ ಎಫೆಕ್ಟ್ ಆಗ್ತದ, ಅದರಿಂದನೂ ಗರ್ಭಪಾತ ಆಗೋ ಚಾನ್ಸಸ್ ಇರ್ತದ. ಅಥವಾ ಆಲ್ಕೋಹಾಲ್ ಏನಾರು ಕನ್ಸ್ಯೂಮ್ ಮಾಡತ್ತಿದ್ರ ಅಂದ್ರೆ ಅದರಿಂದನೂ ಗರ್ಭಪಾತ ಆಗೋ ಚಾನ್ಸಸ್ ಇರ್ತದ. ಅಥವಾ ಗೊತ್ತಿಲ್ಲದೇನೆ ಯಾವ್ದೋ ಒಂದು ಮೆಡಿಕೇಶನ್ ತಗೊಂಡಿದ್ರು ಅದರಿಂದನೂ ಗರ್ಭಪಾತ ಆಗೋ ಚಾನ್ಸಸ್ ಇದ್ದಿರ್ತದ. ಸೊ ಯಾವ ಮೆಡಿಕೇಶನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ಲಾರ್ದೇನೆ ತಗೋಬಾರ್ದು. ಅದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾದ್ರೆ, ಪ್ರೆಗ್ನೆಂಟ್ ಆಗಿದ್ದಾಗ ಏನೇ ಮೆಡಿಸಿನ್ ತಗೊಂಡ್ರು ಡಾಕ್ಟರ್ ಅಡ್ವೈಸ್ ತಗೊಂಡೇ ತಗೋಬೇಕು. ಆಗಿದ್ದಾಗ ಮಾತ್ರ ಅದು ನಮ್ಮ ಸೇಫ್ ಪ್ರೆಗ್ನೆನ್ಸಿಗೆ ದಾರಿ ಮಾಡ್ಕೊಡ್ತದ. ಮತ್ತ ಇನ್ನ ಬೇರೆ ಕಾರಣಗಳಂತಂದ್ರ ಫೈಬ್ರಾಯ್ಡ್ಸ್ ಪ್ರಾಬ್ಲಮ್ ಆಗಿರ್ಬಹುದು, ಅಥವಾ ಸರ್ವಿಕ್ಸ್ ಇನ್ಕಾಂಪಿಟೆಂಟ್ ಇತ್ತಂದ್ರ, ಅಥವಾ ಬ್ಲಡ್ ಕ್ಲಾಟಿಂಗ್ ಏನಾದ್ರೂ ಆಗುವಂತ ಡಿಸಾರ್ಡರ್ ಇತ್ತಂದ್ರೂ ಅವಾಗ ಅವರಲ್ಲಿ ಈ ಗರ್ಭಪಾತ ಆಗೋ ರಿಸ್ಕ್ ಜಾಸ್ತಿ ಇರ್ತದ. ಬಟ್ ನೆವರ್ಲೆಸ್ ನೀವು ಡಾಕ್ಟರ್ ವಿಸಿಟ್ಸ್, ಆಮೇಲೆ ಡಾಕ್ಟರ್ ಅಡ್ವೈಸ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡತ್ತಿದ್ರಿ, ಯಾವ್ದು ಡಾಕ್ಟರ್ ವಿಸಿಟ್ ತಪ್ಸಲಾಗಿತ್ರಿ ಅಂತಂದ್ರ ಇವು ಎಲ್ಲಾನು ಕಂಟ್ರೋಲ್ ಮಾಡಿ ಹಾಕೋಬಹುದು, ಮತ್ತ ಈ ಗರ್ಭಪಾತ ಆಗ್ಲಾರ್ದಂಗ ನೋಡ್ಕೋಬಹುದು. ಫೈನಲಿ ಏನಂತಂದ್ರ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಮತ್ತ ಒಂದು ಹೆಲ್ದಿ ಆರೋಗ್ಯಕರವಾದ ಒಂದು ಡಯಟ್ ನ ಫಾಲೋ ಮಾಡೋದ್ರಿಂದ ನಮ್ದು ಪ್ರೆಗ್ನೆನ್ಸಿನ ಸೇಫ್ ಆಗಿನೂ ಪ್ಲಾನ್ ಮಾಡಬಹುದು, ಮತ್ತೆ ಪ್ರೆಗ್ನೆನ್ಸಿ ಜರ್ನಿನೂ ಸುರಕ್ಷಿತವಾಗಿ ಮತ್ತ ಆರೋಗ್ಯಕರವಾಗಿನೂ ಮಾಡ್ಕೊಂಡು ಹೋಗ್ಬಹುದು. ಈ ವಿಡಿಯೋದಲ್ಲಿ ನಾ ಹೇಳಿರೋ ಮಾಹಿತಿ ಜಸ್ಟ್ ಫಾರ್ ಇನ್ಫಾರ್ಮೇಶನಲ್ ಪರ್ಪಸ್ ಮತ್ತ ಒಂದು ಅವೇರ್ನೆಸ್ ಪರ್ಪಸ್ ಅಷ್ಟೇ. ಗರ್ಭಪಾತ ಆದಾಗ ಅದನ್ನ ಎಷ್ಟು ನೋವುಂಡವರಿಗೆ ಗೊತ್ತಿರ್ತದ ಅದು ಏನ್ ನೋವಂತ. ಸೊ ಹಾಗಾಗಿ ಆ ತರ ಆಗ್ಲಾರ್ದಂಗ ನಾವು ಕಾರಣಗಳು ತಿಳ್ಕೊಂಡಾಗ ಮುನ್ನೆಚ್ಚರಿಕೆ ಕ್ರಮಗಳು ಸಹಜವಾಗಿ ತಗೋತೀವಿ. ಹಾಗಾಗಿ ಜಸ್ಟ್ ಫಾರ್ ಅವೇರ್ನೆಸ್ ಸೇಕ ಈ ವಿಡಿಯೋನ ಮಾಡಿದ್ದೆ. ನಿಮ್ಗೇನಾದ್ರೂ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ, ಹೆಲ್ಪ್ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ಚಾನಲ್ನಲ್ಲಿ ಇದೇ ರೀತಿ ಪ್ರೆಗ್ನೆನ್ಸಿ ರಿಲೇಟೆಡ್, ಬೇಬಿ ಕೇರ್ ರಿಲೇಟೆಡ್ ವಿಡಿಯೋಸ್ನ ಹಾಕ್ತೀನಿ. ಅದ್ರ ಜೊತೆಗೆ ಸ್ಕಿನ್ ಕೇರ್, ಹೇರ್ ಕೇರ್, ಪ್ರಾಡಕ್ಟ್ ರಿವ್ಯೂಸ್ನು ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.